ನಮಸ್ತೆ ಕರ್ನಾಟಕ. ಇನ್ಸ್ಟಾ ಕೆಎಸ್ನಿಂದ ನಾನು ನಿಮ್ಮ ಪ್ರೀತಿಯ ನವೀನ್ ಪಾಟೀಲ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಮೇನ್ಸ್ನ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ. ಹಾಗಾದ್ರೆ ಈ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಸುಮಾರು ಎರಡನೇ ಕ್ವಶನ್ಗೆ ಬರ್ತೀನಿ ಮಿತ್ರರೇ, ಭಾಳ ಇಂಪಾರ್ಟೆಂಟು. ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ, ಇದ್ರ ಮೇಲೂ ಕೂಡ ಒಂದು ಕ್ವಶನ್ ಕೇಳಬಹುದು. ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ. ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ. ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ, ಇದರಲ್ಲಿ ಒಂದು ಕ್ವಶನ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದೇ 1924 ನಡೆದಂಥ ಬೆಳಗಾವಿ ಕಾಂಗ್ರೆಸ್ ಸೆಷನ್ನ ಮೇಲೆ ಕ್ವಶನ್ ಬರ್ಬೋದು. ಬೆಳಗಾವಿ ಕಾಂಗ್ರೆಸ್ ಸೆಷನ್ನ ಮೇಲೆ ಒಂದು ಕ್ವಶನ್ ಬರ್ಬೋದು ಮಿತ್ರರೇ. ಯಾಕೆ ಬರ್ಬೋದು ಅದನ್ನ ಬಗ್ಗೆ ಹೇಳ್ತೀನಿ. 1924 ಬೆಳಗಾವಿ ಕಾಂಗ್ರೆಸ್ ಸೆಷನ್ ಅಂತಕ್ಕಂಥ ಒಂದು ಸೆಷನ್ ನಡೆಯುತ್ತೆ. ಇದಕ್ಕೊಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧ ಇದೆ. ಏನಿದು ಕರೆಂಟ್ ಅಫೇರ್ಸಲ್ಲಿ? ನಿಮಗೂ ಗೊತ್ತು, 1924 2024 ಇದು ಸುಮಾರು 100 ವರ್ಷಗಳನ್ನು ಪೂರೈಸಿದೆ. ಇಟ್ ಕಂಪ್ಲೀಟೆಡ್ 100 ಇಯರ್ಸ್. 100 ವರ್ಷಗಳನ್ನು ಈ ಅಧಿವೇಶನ ಪೂರ್ತಿಗೊಳಿಸಿದೆ. ಯಾವುದು? ಬೆಳಗಾವಿ ಕಾಂಗ್ರೆಸ್ ಸೆಷನ್. ಹಾಗಾಗಿ ಎಕ್ಸಾಮಲ್ಲಿ ಈ ಬಾರಿ 10 ರಿಂದ 12 ಮಾರ್ಕ್ಸ್ ಕ್ವಶನ್ ಆಗಿ ಕೇಳಬಹುದು. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ದಿ ಬೆಳಗಾವಿ ಕಾಂಗ್ರೆಸ್ ಸೆಷನ್ ಫಾರ್ ವಿತ್ ರೆಸ್ಪೆಕ್ಟ್ ಟು ದ ಕಂಪ್ಲೀಷನ್ ಆಫ್ ದ 100 ಇಯರ್ಸ್. ಏನಿದು 100 ವರ್ಷಗಳ ಈ ತುಂಬಿದ ಸಂದರ್ಭದಲ್ಲಿ ಈ ಒಂದು ಹೋರಾಟಕ್ಕೆ ಮಹತ್ವವನ್ನು ನೀವು ತಿಳಿಸಿ ಅಂತ ಕೇಳ್ಬೋದು ಮಿತ್ರರೇ. ನೋಡಿ, ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಏಕೀಕರಣ ಅಥವಾ ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ವಿಚಾರ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ, ಇದು ನಡೆಯೋದಕ್ಕೂ ಕಾರಣ ಇದೆ, ಸುಮ್ಮನೆ ಅಲ್ಲ. ಸುಮಾರು 1924 ಟೈಮಲ್ಲಿ, ಇಂಟ್ರೊಡಕ್ಷನ್ ವಿಚಾರವಾಗಿ ಹೇಳ್ತಾ ಇದ್ದೀನಿ, 1924 ಟೈಮಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ, ಕರ್ನಾಟಕದಲ್ಲಿ ನಡೆಯಿತು. ಕಾಂಗ್ರೆಸ್ ಸೆಷನ್ ಹೇಳಿ ಕರ್ನಾಟಕದಲ್ಲಿ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ, ಅದು ಬಹಳ ಇಂಪಾರ್ಟೆಂಟು. ಗಾಂಧಿಯವರು ಇದರ ಅಧ್ಯಕ್ಷರಾಗಿದ್ದರು. ಗಾಂಧಿಯವರು ಇದರ ಅಧ್ಯಕ್ಷರಾಗಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದಿ ಸೆಷನ್ ಆಗಿರ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಂಟ್ರೊಡಕ್ಷನ್ ಅಲ್ಲಿ ಬರೀಬಹುದು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇದು 39ನೇ ಕಾಂಗ್ರೆಸ್ ಅಧಿವೇಶನ ಆಗಿತ್ತು. 39th ಕಾಂಗ್ರೆಸ್ ಸೆಷನ್ ಆಗಿತ್ತು. ಅಂಡ್ MK ಗಾಂಧಿ ವಾಸ್ ದ ಪ್ರೆಸಿಡೆಂಟ್. ಮತ್ತೆ he was the only one session, it was the only one session he was the president of the ಕಾಂಗ್ರೆಸ್. ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತೆ ಏಕೈಕ ಅಧಿವೇಶನ ಯಾವುದು ಅಂದರೆ ಅದೇ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ಬೋದು. ಇದು ನಾವು ತಿಳ್ಕೊಬೋದು. ಓಕೆನಾ? ಮುಂದೆ ನಾವು ಬಾಡಿಯಲ್ಲಿ ಓಕೆ ಮತ್ತೆ ಏನೆಲ್ಲ ವಿಚಾರಗಳು ಬರ್ತವೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಮಿತ್ರ. ನೋಡಿ, ಮತ್ತು ಅದಾದ ನಂತರ ಓಕೆ, ಹಾಗಾದರೆ ಅದರ ಪೀಠಿಕೆ ಆಯಿತು. ಬಾಡಿ ಅದರ ಮೇನ್ ಪಾರ್ಟಲ್ಲಿ ಏನೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಇದನ್ನು ನೋಡ್ತಾ ಹೋಗೋಣ. ಮೊದಲನೇದು, ಈ ಬೆಳಗಾವಿ ಕಾಂಗ್ರೆಸ್ ಸೆಷನ್ ಇದೆಯಲ್ಲ, ಭಾಳ ಒಂದು ಇಂಪಾರ್ಟೆಂಟು. ಇಲ್ಲಿ ಈ ಹೋರಾಟದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ, ಸ್ವಲ್ಪ ಜಾಸ್ತಿನೇ ನೋಡೋಣ ಅಂತ. ಏನಾಗುತ್ತೆ, ಅವತ್ತಿನ ಕಾಂಗ್ರೆಸ್ ಸೆಷನದಲ್ಲಿ ಯಾರ್ಯಾರು ಅಂದರೆ ಭಾಗವಹಿಸಿದಂಥ ಪ್ರಮುಖ ವ್ಯಕ್ತಿಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಗಾಂಧಿ ಬಂದಿದ್ದರು, ಪಾರ್ಟಿಸಿಪೆಂಟ್ಸ್ ಗಾಂಧಿ ಬಂದಿರ್ತಾರೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಕ್ಕಂಥ ಕಾಂಗ್ರೆಸ್ನ ಲೀಡರ್ ಬಂದಿರ್ತಾರೆ. ಆಮೇಲೆ ಜೆ ನೆಹರೂರವರು ವಿಸಿಟ್ ಮಾಡಿದರು. ವಲ್ಲಭಭಾಯಿ ಪಟೇಲ್ ಅವರು ಬಂದಿದ್ದರು. ಅದರ ಜೊತೆಗೆ ಮೊಹಮ್ಮದ್ ಅಲಿ ಆ್ಯಂಡ್ ಶೌಕತ್ ಅಲಿ ಅಂತಕ್ಕಂಥವರು, ಓಕೆ, ಗಾಂಧಿಯ ಸಪೋರ್ಟರ್ಸ್, ಇವರೆಲ್ಲರೂ ಕೂಡ ವಿಸಿಟ್ ಮಾಡಿದರು. ಅವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಕನ್ನಡಿಗರು ಭಾಗವಹಿಸಿದ್ರು, ಒಬ್ರಿಬ್ರಲ್ಲ. ಅದು ಗಂಗಾಧರರಾವ್ ದೇಶಪಾಂಡೆ, GD ಅಂತ ಕರೀತೇನೆ. ಅದಾದ ನಂತರ ಎಸ್ ನಿಜಲಿಂಗಪ್ಪನವರು, ಭಾಳ ಇಂಪಾರ್ಟೆಂಟ್ ಒಬ್ಬ ಲೀಡರ್, ಎಸ್ ನಿಜಲಿಂಗಪ್ಪ ಅವರು ಇದರಲ್ಲಿ ಭಾಗವಹಿಸಿದ್ರು. ಅದಾದ ನಂತರ ಹಡೀಕರ್ ಮಂಜಪ್ಪ
ಓಕೆ. ಕಾರ್ನಾಡ್ ಸದಾಶಿವರಾವ್, ಕಾರ್ನಾಡ್ ಸದಾಶಿವರಾವ್ ಅಂತಕ್ಕಂಥವರು, ಇವರೆಲ್ಲರೂ ಕೂಡ ಇದರಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಎಸ್ ನಿಜಲಿಂಗಪ್ಪನವರು, ಹರ್ಡಿಕರ್ ಮಂಜಪ್ಪನವರು, ಕಾರ್ನಾಡ್ ಸದಾಶಿವರಾವ್ ಅವರು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನರು, ಆಮೇಲೆ ವೀರಣ್ಣ ಗೌಡ ಅಂತಕ್ಕಂಥವ್ರು, ಈಗ ಅನೇಕ ಜನರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಮಿತ್ರರೇ. ಇಂಥ ಒಂದು ಕಾರ್ಯಕ್ರಮ ಹೇಗಿತ್ತು, ಕಾರ್ಯಕ್ರಮದ ವಿಶೇಷತೆಗಳೇನು ಅಂತ ನೋಡ್ತಾ ಹೋಗೋಣ. ಅಥವಾ ಕಾರ್ಯಕ್ರಮ ಹೌ ಪ್ರೋಗ್ರಾಮ್ಸ್, ಕಾರ್ಯಕ್ರಮ ಹೇಗೆ ನಡೀತು. ಅವತ್ತಿನ ದಿನ ಹೇಗಿತ್ತು ಅಂದರೆ, ಈ ಬೆಳಗಾವಿಯಲ್ಲಿ ಒಂದು ಸ್ಥಳ ಅಂತೆ, ಅದಕ್ಕೆ ಏನಂತ ಹೆಸರಿಟ್ರು ಇವರು, ಬೆಳಗಾವಿಯಲ್ಲಿ ಒಂದು ಪ್ಲೇಸ್ ಕಾಲ್ಡ್ ವಿಜಯನಗರ ಅಂತ, ವಿಜಯನಗರ. ಈ ಬೆಳಗಾವಿಯಲ್ಲಿ ವಿಜಯನಗರ ಅಂತಕ್ಕಂಥ ಒಂದು ಸ್ಥಳ, ಅದು ವಿಜಯನಗರ ಅಂತ ಹೆಸರಿಡ್ತಾರೆ. ಯಾಕೆ ವಿಜಯನಗರ ಅಂತ ಹೆಸರಿಟ್ರು ಅಂದರೆ, ಇದು ನಮ್ಮ ಕರ್ನಾಟಕದ ಶ್ರೇಷ್ಠ ರಾಜಮನೆತನ ಆಗಿರತಕ್ಕಂಥ ವಿಜಯನಗರ ಅರಸರು ಏನಿದ್ರು ಹಂಪಿಯಲ್ಲಿ ಆಳ್ವಿಕೆ ಮಾಡಿದ್ರು, ಅದನ್ನು ನಾವು ವಿಜಯನಗರ ಅಂತ ಕರಿತಾ ಇದ್ವಿ. ಹಾಗಾಗಿ ಆ ಹೆಸರಿನಿಂದ ಇದನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾರೆ. ನೆಕ್ಸ್ಟು ಇಟ್ಸ್ ಎಂಟ್ರನ್ಸ್, ಇದರ ವಿಶೇಷವಾದ ಬಾಗಿಲು ಹೇಗಿತ್ತು ಅಂತ ಗೊತ್ತಾ. ಇದರ ಪ್ರವೇಶ ದ್ವಾರವನ್ನು ವಿರೂಪಾಕ್ಷ ದೇವಾಲಯದ ಮಾದರಿಯಲ್ಲಿ ಮಾಡಿದ್ರು, ವಿರೂಪಾಕ್ಷ ದೇವಾಲಯದ ಮಾದರಿ. ಅದಾದ ಮೇಲೆ ಅಲ್ಲಿನ ಡ್ರಿಂಕಿಂಗ್ ವಾಟರ್ ವಾಸ್ ಸಪ್ಲೈಡ್ ಫ್ರಮ್, ಡ್ರಿಂಕಿಂಗ್ ವಾಟರ್ ಅದನ್ನು ಸಪ್ಲೈಡ್ ಫ್ರಮ್ ಅಲ್ಲಿನ ಒಂದು ಸರೋವರ, ಅದಕ್ಕೆ ಪಂಪ ಸರೋವರ ಅಂತ ಹೆಸರಿಟ್ರು ಮಿತ್ರರೇ, ಪಂಪ ಸರೋವರ. ಅಲ್ಲಿಂದ ನೀರು ಅದನ್ನು ಸಪ್ಲೈ ಮಾಡ್ತಾರೆ. ಎಂಟ್ರೆನ್ಸನ್ನು ವಿರೂಪಾಕ್ಷ ದೇವಾಲಯದ ಮಾದರಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ರು ಮಿತ್ರರೇ, ವಿರೂಪಾಕ್ಷ ದೇವಾಲಯದ ಮಾದರಿ. ಓಕೆ. ಡ್ರಿಂಕಿಂಗ್ ವಾಟರ್ ವಾಸ್ ಸಪ್ಲೈಡ್ ಫ್ರಮ್ ಪಂಪ ಸಾಗರ. ಓಕೆ. ನೆಕ್ಸ್ಟ್ ಇದ್ರ ಜೊತೆಗೆ ಅಲ್ಲಿನ ಕಾರ್ಯಕ್ರಮ ಭಾಳ ವಿಶೇಷವಾಗಿತ್ತಂತೆ ಮಿತ್ರರೇ. ಸುಮಾರು 25,000 ಜನ ಬಂದಿದ್ರಂತೆ, 25,000 ವರ್ ಪಾರ್ಟಿಸಿಪೇಟೆಡ್. ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇತ್ತು ಅಲ್ಲಿನ. ಮತ್ತು ಕಾರ್ಯಕ್ರಮ ಹೇಗಿತ್ತು, ಓಕೆ, ಅದನ್ನು ನೋಡ್ತಾ ಹೋಗೋಣ. ಅಲ್ಲಿ ಮೊದಲನೇದು ರಿಸೆಪ್ಷನ್ ಕಮಿಟಿ ಅಂತ ಇತ್ತು, ರಿಸೆಪ್ಷನ್ ಕಮಿಟಿ, ಸ್ವಾಗತ ಕಮಿಟಿ. ಆ ರಿಸೆಪ್ಷನ್ ಕಮಿಟಿಗೆ ಈ ಗಂಗಾಧರರಾವ್ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದರು. ಗಂಗಾಧರರಾವ್ ದೇಶಪಾಂಡೆ ವಾಸ್ ದ ಪ್ರೆಸಿಡೆಂಟ್. ಅವತ್ತಿನ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿತ್ತು. ಮೆನಿ ಮ್ಯೂಸಿಷಿಯನ್ಸ್ ವರ್ ಅಟೆಂಡೆಡ್, ಅನೇಕ ಸಂಗೀತಗಾರರು ಬಂದಿದ್ದರು. ಒಬ್ಬರು ಮೈಸೂರಿನ ಒಬ್ಬರು ಶ್ರೇಷ್ಠ ಕಲಾವಿದರು ವೀಣೆ ಶೇಷಣ್ಣ ಅಂತ, ವೀಣೆ ಶೇಷಣ್ಣ ಅವರು ಬಂದಿದ್ದರು. ಅದಾದ ನಂತರ ಗಂಗೂಬಾಯಿ ಹಾನ್ಗಲ್ ಅಂತಕ್ಕಂಥವ್ರು, ಗಂಗೂಬಾಯಿ ಹಾನ್ಗಲ್ ಅವರು ಬಂದಿದ್ದರು ಕಾರ್ಯಕ್ರಮಕ್ಕೆ. ಅವರು ಒಂದು ಹಾಡು ಹಾಡ್ತಾರೆ, ಭಾಳ ಗೊತ್ತು ಚೆನ್ನಾಗಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡ್ತಾರೆ. ಆಗ ಗಾಂಧಿ ಅವ್ರನ್ನ ಹೊಗಳಿದ್ರಂತೆ, ಹುಡುಗಿ ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ. ಅದಾದಮೇಲೆ ಕಾರ್ಯಕ್ರಮ ನಡೀತಾ ಹೋಯಿತು. ವಿಶೇಷವಾಗಿ 1000 ಜನ ಭಾಗವಹಿಸಿದ್ರು. ಓಕೆ. ಹಾಡುಗಳನ್ನು ಹಾಡಿದ್ರು, ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತು. ಕೊನೆಗೆ ಇಲ್ಲಿ ಗಾಂಧಿ ಕೈಗೊಂಡ ಇರತಕ್ಕಂಥ ಪ್ರಮುಖ ಡಿಸಿಷನ್ಸ್ಗಳನ್ನು ನೋಡೋಣ ಮಿತ್ರರು, ಭಾಳ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ಗಾಂಧಿ. ಗಾಂಧಿ ಕೈಗೊಂಡಂಥ ಪ್ರಮುಖ ನಿರ್ಧಾರಗಳು ಏನೇನು ನೋಡ್ತಾ ಹೋಗೋಣ. ಮೊದಲನೇದು ಗಾಂಧಿ ಹೇಳಿದ್ರಂತೆ, ಯು ಹ್ಯಾವ್ ಟು ಪ್ರಾಪಗೇಟ್ ಖಾದಿ ಅಂಡ್ ಚರಕ, ಖಾದಿ ಅಂಡ್ ಚರಕ, ಖಾದಿ ಮತ್ತು ಚರಕದ ಪ್ರಚಾರವನ್ನು ಮಾಡಿ ಅಂತ ಹೇಳ್ತಾರೆ. ಖಾದಿ ಮತ್ತು ಚರಕದ ಪ್ರಚಾರವನ್ನು ಮಾಡಬೇಕು. ನೀವು ಯಾರು ಕನ್ನಡಿಗರು ಪ್ರಚಾರವನ್ನು ಮಾಡಬೇಕು. ಅದರ ಜೊತೆಗೆ ಮತ್ತೊಂದು ಹೇಳ್ತಾರೆ ಗಾಂಧಿ, ಸ್ವದೇಶಿ ವಸ್ತುಗಳನ್ನು ಬಳಸಿ, ಇವು ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನು ಬಳಸಿ. ಬೈಕಾಟ್ ಫಾರಿನ್ ಗುಡ್ಸ್, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ. ಬೈಕಾಟ್ ದ ಫಾರಿನ್ ಗುಡ್ಸ್, ಓಕೆ, ಫಾರಿನ್ ವಸ್ತುಗಳನ್ನು ಬೈಕಾಟ್ ಮಾಡಿ. 4ನೇದು ಅಪೋಸ್ ಅನ್ಟಚಬಿಲಿಟಿ, ಅನ್ಟಚಬಿಲಿಟಿಯನ್ನು ವಿರೋಧಿಸೋಣ, ಅಥವಾ ಅಬೊಲ್ಯೂಷನ್ ಆಫ್ ಅನ್ಟಚಬಿಲಿಟಿ ಇರ್ಬೋದು. ಅದಾದಮೇಲೆ ಹರಿಜನ ಸೇವಾ ಅಂತ ಒಂದು ಮಾತು ಹೇಳ್ತಾರಂತೆ ಗಾಂಧಿ, ಹರಿಜನರ ಸೇವೆಯನ್ನು ಮಾಡೋಣ, ಗಾಂಧಿ ಹೇಳಿದಂಥ ಮಾತುಗಳು. ಅದಾದ ನಂತರ ಮಹಿಳಾ ಸಬಲೀಕರಣ ಭಾಳ ಇಂಪಾರ್ಟೆಂಟು. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಹೇಳಿದರು ಗಾಂಧಿ, ವುಮೆನ್ ಎಂಪವರ್ಮೆಂಟ್.
ಅದಾದ ನಂತರ ವುಮನ್ ಎಂಪವರ್ಮೆಂಟ್, ಹಿಂದೂ ಮುಸ್ಲಿಂ ಯೂನಿಟಿ, ಹಿಂದೂ ಮತ್ತು ಮುಸಲ್ಮಾನರ ಏಕತೆ, ಹೀಗೆ ಈ ಅನೇಕ ವಿಚಾರಗಳ ಬಗ್ಗೆ ಗಾಂಧಿ ಡಿಸಿಷನ್ ತಗೋತಾರೆ. ಖಾದಿ ಪ್ರಚಾರ ಮಾಡಿ, ಸ್ವದೇಶಿ ವಸ್ತುಗಳನ್ನು ಪ್ರಚಾರ ಮಾಡಿ, ಫಾರಿನ್ ಗೂಡ್ಸ್ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ, ಆಮೇಲೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿ, ಹರಿಜನರ ಸೇವೆಯನ್ನು ಮಾಡಿ, ಮಹಿಳೆಯರ ಸಬಲೀಕರಣವನ್ನು ಮಾಡಿ, ಹಿಂದೂ ಮುಸಲ್ಮಾನರ ಏಕತೆಯನ್ನು ತಗೊಂಡ್ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೆಕ್ಸ್ಟು ಗಾಂಧಿ ಮತ್ತೊಂದು ಮಾತನ್ನು ಹೇಳಿದ್ರು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ದ ಮೂಮೆಂಟ್, ಇದು ಇಂಪಾರ್ಟೆನ್ಸ್ ಆಫ್ ದಿ ಸೆಷನ್. ಈ ಹೋರಾಟದ ಇಂಪಾರ್ಟೆನ್ಸ್ ಆಫ್ ಸೆಷನ್, ಈ ಹೋರಾಟದ ಮಹತ್ವವನ್ನು ನೋಡೋಣ. ಇಂಪಾರ್ಟೆನ್ಸ್ ಆಫ್ ದಿ ಸೆಷನ್, ಮಹತ್ವ ಏನಿದು? ಮಹತ್ವ ಇಂಪಾರ್ಟೆನ್ಸ್ ಆಫ್ ಸೆಷನ್ ಏನಿದೆ, ಅದು ಏನೇನು ಹೇಳುತ್ತೆ ನೋಡ್ತಾವ. ಮೊದಲನೇದು, ಗಾಂಧಿ ಪ್ರೆಸಿಡೆಂಟ್ ಆಗಿದ್ದಂಥ ಒಂದು ಏಕೈಕ ಅಧಿವೇಶನ ಯಾವುದು ಅಂದರೆ ಅದೇ ನಮ್ಮ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು ಅವರ ಅಧ್ಯಕ್ಷರಾಗಿದ್ದಂಥ ಒಂದು ಏಕೈಕ ಅಧಿವೇಶನ, ಒಂದೇ ಒಂದು ಅಧಿವೇಶನ, ಮತ್ತೆಲ್ಲೂ ಇಲ್ಲ ಅವರು ಅಧ್ಯಕ್ಷರಾಗಿದ್ದಿಲ್ಲ. ಎರಡನೇದು, ಖಾದಿ ಮತ್ತು ಚರಕದ ಪ್ರಚಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಗಾಂಧಿ. ಖಾದಿ ಆ್ಯಂಡ್ ಚರಕ, ಪ್ರಾಪಗೇಷನ್ ಆಫ್ ಖಾದಿ ಆ್ಯಂಡ್ ಚರಕ. ಓಕೆ. ನೆಕ್ಸ್ಟ್ ಮೂರನೇದು, ಹಿಂದೂ ಮತ್ತು ಮುಸಲ್ಮಾನರ ಏಕತೆಯ ಬಗ್ಗೆ ಗಾಂಧಿ ಹೇಳಿದರು. ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಹೇಳ್ತಾರೆ, ಎಲ್ಲರೂ ಒಂದಾಗಬೇಕು ಸ್ವತಂತ್ರ ಹೋರಾಟದಲ್ಲಿ, ಆಗ ಮಾತ್ರ ದೇಶಕ್ಕೆ ಸ್ವತಂತ್ರ ಸಿಗತ್ತೆ ಅಂತ ಹೇಳ್ತಾರೆ. ಓಕೆ. ಅದಾದ ಮೇಲೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ, ಅನ್ಟಚಬಿಲಿಟಿ, ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಪ್ರಮುಖವಾದ ನಿರ್ಣಯವನ್ನು ಕೈಗೊಂಡರು. ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳು. ಈ ಗಾಂಧಿಯ ಮಾತುಗಳನ್ನು ಕೇಳಿ ಮುಂದೆ 1927ರಲ್ಲಿ ಕರ್ನಾಟಕದ ಮೈಸೂರಿನ ಬುಧನವಾಳು ಅಂತಕ್ಕಂಥ ಒಂದು ಸ್ಥಳದಲ್ಲಿ, ಬುಧನವಾಳು ಅಂತಕ್ಕಂಥದ್ರಲ್ಲಿ ನಮ್ಮ ಇವರು ಮಿರ್ಜಾ ಇಸ್ಮಾಯಿಲ್ ಅವರು ಬುಧನವಾಳುವಿನಲ್ಲಿ ಒಂದು ಖಾದಿ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಖಾದಿ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಇದು ದೇಶದ ಮೊದಲ ಖಾದಿ ಕಾರ್ಖಾನೆ ಅಂತ ಮಾತನ್ನು ಹೇಳ್ತಾರೆ. ಇದ್ರ ಜೊತೆಗೆ ಮಿತ್ರರೇ, ಇದನ್ನ ಇನ್ನೊಂದು ಯುನಿಟಿ ಕಾಂಗ್ರೆಸ್ ಸೆಷನ್ ಅಂತ ಕೂಡ ಕರೀತಾರೆ. ಯುನಿಟಿ ಕಾಂಗ್ರೆಸ್ ಸೆಷನ್. ಏನಿದು ಯುನಿಟಿ ಕಾಂಗ್ರೆಸ್ ಸೆಷನ್ ಅಂತಂದ್ರೆ, ಈ ಒಂದು ಹೋರಾಟದ ಜೊತೆಯಲ್ಲಿ ಇನ್ನು ಅನೇಕ ಹೋರಾಟಗಳು ನಡೀತು. ಅದು ನಾನ್ ಬ್ರಾಹ್ಮಿನ್ಸ್ ಕಾನ್ಫರೆನ್ಸ್ ಅಂತ, ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಾನ್ ಬ್ರಾಹ್ಮಿನ್ ಕಾನ್ಫರೆನ್ಸ್, ಬ್ರಾಹ್ಮಣೇತರ ಸಮ್ಮೇಳನ, ನಾನ್ ಬ್ರಾಹ್ಮಿನ್ ಕಾನ್ಫರೆನ್ಸ್. ಎರಡನೇದು, ಅದ್ರ ಜೊತೆಗೆ ನಾನ್ ಬ್ರಾಹ್ಮಿನ್ ಕಾನ್ಫರೆನ್ಸ್ ನಡೀತು. ಎರಡನೆಯ ಸಮ್ಮೇಳನ ಬಂದ್ಬಿಟ್ಟು ಆಲ್ ಇಂಡಿಯಾ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಅಂತ, ಆಲ್ ಇಂಡಿಯಾ ಹಿಂದೂ ಕಾನ್ಫರೆನ್ಸ್, ಹಿಂದೂ ಮಹಾಸಭಾ, ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಕಾನ್ಫರೆನ್ಸ್. ಅಧ್ಯಕ್ಷರು ಬಂದು ಯಾರಾಗಿರ್ತಾರೆ ಗೊತ್ತಲ್ಲ, ಎಂ ಎ ಮಾಳವೀಯರವರು. ನೆಕ್ಸ್ಟ್ ಅದಾದ ನಂತರ ಆಲ್ ಇಂಡಿಯಾ ಸೋಷಿಯಲ್ ಕಾನ್ಫರೆನ್ಸ್, ಸಾಮಾಜಿಕ ಸಮ್ಮೇಳನ ಕೂಡ ನಡೀತು. ಹೀಗೆ ಇದ್ರ ಜೊತೆ ಅನೇಕ ಸಮ್ಮೇಳನಗಳು ನಡೆದವು. ಹಾಗಾಗಿ ಇದನ್ನು ಯುನಿಟಿ ಕಾಂಗ್ರೆಸ್ ಸೆಷನ್ ಅಂತ ಕರೀತಾರೆ. ಅಂದರೆ ಕಾಂಗ್ರೆಸ್ನ ಜೊತೆಗೆ ಅಖಿಲ ಭಾರತೀಯ ಬ್ರಾಹ್ಮಣೇತರ ಸಮ್ಮೇಳನ, ಹಿಂದೂ ಮಹಾಸಭಾ ಸಮ್ಮೇಳನ ಮತ್ತು ಸೋಷಿಯಲ್ ಕಾನ್ಫರೆನ್ಸ್, ಸಾಮಾಜಿಕ ಸಮ್ಮೇಳನಗಳು ನಡೀತು. ಹಾಗಾಗಿ ಇದ್ರ ಲಾಸ್ಟ್ಗೆ ನೀವು ಕನ್ಕ್ಲೂಷನ್ ಕೊಡೋದಿದ್ರೆ ಈ ಥರ ಹೇಳ್ಬೋದು ಮಿತ್ರರೇ. ಏನಂತ ಹೇಳ್ತೀರಾ ಕನ್ಕ್ಲೂಷನಲ್ಲಿ ಅಂತ ಹೇಳಿದ್ರೆ, ನಮಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮೊದಲನೇದು, ಇದು 1924ರಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಅಧಿವೇಶನ. ಗಾಂಧಿಯವರು ಏಕೈಕ ಬಾರಿ ಅಧ್ಯಕ್ಷರಾಗಿದ್ದರು, ಆ ಪಾಯಿಂಟ್ ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಇಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ಅಂತಕ್ಕಂಥದ್ದು, ಹರಿಜನರ ಸೇವೆ, ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಅಂತಕ್ಕಂಥ ಮಹತ್ವದ ನಿರ್ಧಾರಗಳು, ಆಮೇಲೆ ಖಾದಿ ಮತ್ತು ಚರಕದ ಪ್ರಚಾರವಾಗಿರ್ಬೋದು, ಇದನ್ನು ತೆಗೆದುಕೊಂಡ್ರು. ಇದರ ಜೊತೆಗೆ ಪ್ರಮುಖವಾಗಿ ಪ್ರಚಾರವನ್ನು ತೆಗೆದುಕೊಂಡ್ರು. ಇದ್ರ ಜೊತೆಗೆ ಯುನಿಟಿ ಕಾಂಗ್ರೆಸ್ ಸೆಷನ್ ನಡೆದು ಈಗ ಅನೇಕ ಹೋರಾಟಗಳಿಗೆ ಇದು ಒಂದು ವೇದಿಕೆ ಆಯಿತು. ಇಟ್ ಬಿಕಮ್ ಎ ಫೌಂಡೇಶನ್ ಫಾರ್ ದಿ ಅದರ್ ಮೂಮೆಂಟ್ಸ್ ಲೈಕ್ ನಾನ್ ಬ್ರಾಹ್ಮಿನ್ ಕಾನ್ಫರೆನ್ಸ್ ಮೂಮೆಂಟ್ ಆ್ಯಂಡ್ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಆ್ಯಂಡ್ ಸೋಷಿಯಲ್ ಕಾನ್ಫರೆನ್ಸ್. ಇದೆಲ್ಲಕ್ಕೂ ಕೂಡ ಒಂದು ಪ್ರಮುಖವಾದ ವೇದಿಕೆ ಆಯಿತು. ಹಾಗಾಗಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂದರೆ ಇದು ಬರೀ ಕಾಂಗ್ರೆಸ್ ಅಧಿವೇಶನವಾಗಿರದೆ ಕರ್ನಾಟಕದ ಅನೇಕ ಸ್ವತಂತ್ರ ಹೋರಾಟಕ್ಕೆ ಮಜಲುಗಳಿಗೆ ಒಂದು ಸ್ಫೂರ್ತಿ ನೀಡಿತು. ಅದು ಸ್ವದೇಶಿ ಚಳುವಳಿ, ಖಾದಿ ಚಳುವಳಿ ಆಗಿರ್ಬೋದು,
ವಿದೇಶಿ ವಸ್ತುಗಳ ಬಹಿಷ್ಕಾರ ಆಗಿರ್ಬೋದು, ಸ್ವಾತಂತ್ರ್ಯದ ಹೋರಾಟ ಆಗಿರ್ಬೋದು, ಮತ್ತು ಎಲ್ಲ ಹೋರಾಟಗಳಿಗೆ ಸ್ಫೂರ್ತಿ ನೀಡಿದಂಥ ಮಹತ್ತರವಾದ ಚಳುವಳಿ ಮಿತ್ರರೇ. ಇಲ್ಲಿಗೆ ಈ ಎರಡನೇ ಕಾನ್ಸೆಪ್ಟನ್ನು ನಾನು ಮುಗಿಸ್ತೇನೆ. ಇದೊಂದು ಇಂಪಾರ್ಟೆಂಟು. ಒಂದು ಫಾರ್ಮ್ಯಾಟಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಖಂಡಿತ ಚೆನ್ನಾಗಾಗತ್ತೆ. ಎಲ್ಲ ವಿದ್ಯಾರ್ಥಿಗಳು ಶುಭವಾಗಲಿ ಅಂತ ಹಾರೈಸ್ತೀವಿ. ಇಲ್ಲಿಗೆ ಈ ಮಾಡರ್ನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿಯ ಮೇನ್ಸ್ನ ಸರಣಿಯನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ತೆ. ಥ್ಯಾಂಕ್ ಯು.